ಒಂದು ಗಾದೆ ಮಾತಿದೆ, ಬೇಲಿಯ ಎತ್ತು ಹೊಲ ಮೀದಂತೆ ಅಂತ. ಇಲ್ಲೊಬ್ಬ ಅಧಿಕಾರಿಗೆ ಈ ಮಾತು ಸರಿಯಾಗಿ ಸೂಕ್ತ ಅಂತ ಅನ್ಸುತ್ತೆ. ಕಾರಣ, ರೈತರಿಗೆ ಸಿಗಬೇಕಾಗಿದ್ದಂತಹ ಬಿತ್ತನೆ ಬೀಜವನ್ನ ತನ್ನ ಲಾಭಕ್ಕೆ ಮಾರ್ಕೊಂಡು ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಮಾಡಿರುವಂತಹ ಅಧಿಕಾರಿ ಯಾರು ಗೊತ್ತಾ? ಡೀಟೇಲ್ಸ್ ಇದೆ ನೋಡಿ. ರೈತರಿಗೆ ನೀಡಬೇಕಿದ್ದ ಬಿತ್ತನೆ ಬೀಜ ಮಾರಾಟ, ನಕಲಿ ದಾಖಲೆ ನೀಡಿ ರೈತರ ಹೆಸರಲ್ಲಿ ಬ್ಯಾಂಕ್ ಸಾಲ, ಕೋಟಿ ಕೋಟಿ ನುಂಗಿದ ಕಳ್ಳ ಅಧಿಕಾರಿ ಎಸ್ಕೇಪ್. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಗೋದಾಮಿನಲ್ಲಿದ್ದ ರೈತರ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಬಿತ್ತನೆ ಕಾಳು ಮಂಗಮಾಯವಾಗಿದೆ. ಈ ಬೀಜ ಮಾಯವಾಗೋಕೆ ಇದೇ ಗೋದಾಮಿನ ಪ್ರಭಾರಿ ಅಧಿಕಾರಿಯಾಗಿದ್ದ ಆಕಾಶ ಮುಷಣ್ಣವರ ಅನ್ನೋನು ಕಾರಣ. ರೈತರು ತಮಗೆ ಬಿತ್ತನೆ ಸಮಯದಲ್ಲಿ ಬೀಜ ಬೇಕಾಗುತ್ತೆ ಎಂದು ಈ ಸರ್ಕಾರಿ ಗೋದಾಮಿನಲ್ಲಿ ತಂದು ಇಟ್ಟಿದ್ರು. ಆದರೆ ಈ ಅಧಿಕಾರಿ ಇಲ್ಲಿದ್ದ ಹಿಂಗಾರಿ ಬಿತ್ತನೆಯ ಕಡಲೆ ಹಾಗೂ ಹೆಸರು ಕಾಳು ಯಾರಿಗೂ ಗೊತ್ತಾಗದಂತೆ ಮಾರಾಟ ಮಾಡಿ ತಿಂದಿದ್ದಾನೆ. ಕಳೆದ ವರ್ಷ ತಮ್ಮ ಹೊಲದಲ್ಲಿ ಬೆಳೆದಿದ್ದ ಕಡಲೆ ಚೀಲಗಳನ್ನ ರೈತರು ಈ ಗೋದಾಮಿನಲ್ಲಿ ಇಟ್ಟಿದ್ರು. ಕಡಲೆ ಮತ್ತು ಹೆಸರು ಕಾಳು ಸೇರಿ ಒಟ್ಟು 4,000 ಚೀಲಗಳು ಇಲ್ಲಿಂದ ನಾಪತ್ತೆಯಾಗಿದೆ. ಇಷ್ಟೇ ಅಲ್ಲದೆ ಸರ್ಕಾರಿ ಗೋದಾಮಿನಲ್ಲಿಟ್ಟಿದ್ದ ಚೀಲಗಳ ಬಗ್ಗೆ ಖೊಟ್ಟಿ ದಾಖಲೆ ಸೃಷ್ಟಿಸಲಾಗಿದೆ. ಅಷ್ಟೇ ಅಲ್ಲದೆ ಬೆಳಗಾವಿಯ ಬೈಲಹೊಂಗಲ ಗೋದಾಮಿನಲ್ಲೂ ಅಕ್ರಮ ನಡೆಸಿದ್ದಾನೆ. ಸದ್ಯ ಬೈಲಹೊಂಗಲದಲ್ಲಿ 7,000 ಸೋಯಾಬೀನ್ ಚೀಲಗಳು ನಾಪತ್ತೆಯಾಗಿವೆ. ಕಡ್ಲಿನ ಗೋಡೌನ್ಗೆ ತಗೊಂಬಂದು ಹಚ್ಚಿದ್ವಿ ಕರ್ನಾಟಕ ಉಗ್ರನ. ಇದಕ್ಕೆ ನಮ್ಗೆ ನಮಗೆ ಇಡಾಕ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಅದನ್ನ ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡಿ ಇದನ್ನ ಮಾಡ್ತಾರ ಅಂತೇಳಿ ವೇರ್ ಹೌಸಿಗೆ ಅಂತೇಳಿ ಅಣ್ಣಿಗೇರಿ APMC ಸ್ಟೇಟ್ ವೇರ್ ಹೌಸಿಗೆ ಹಚ್ಚಿದ್ವಿ. ಈಗ ನಾವು 15 ದಿನಕ್ಕೊಮ್ಮೆ ಬಂದು ಚೆಕ್ ಮಾಡೇವಿ. ಅದಾವು ಈಗೇನು 20 ದಿನದೊಳಗೆ ಏನೈತಲ್ಲ, ಈಗ ಬಂದ್ರ ಅವರು ಮ್ಯಾನೇಜರೂ ಇಲ್ಲ, ಯಾರು ಇಲ್ಲ. ಆಮೇಲೆ ಆ ಗುಡೌನ್ಗೆ ಓಪನ್ ಮಾಡಿ ನೋಡಿದಾಗ ನಮ್ಮ ಒಂದು ಕಡ್ಲಿನೂ ಇಲ್ಲ, ಅಲ್ಲೇ ಒಂದು ಕಡ್ಲಿನೂ ಇಲ್ಲ. ಇಂತಾರ ಬಹಳ ರೈತರು ಇದಾಗ್ಯಾವು. ಆದಷ್ಟು ಬೇಗ ನಮ್ಗೆ ಕಡ್ಲಿ ಬಿತ್ತಾಕ ಕಡ್ಲಿ ಕೊಡಿಸ್ಬೇಕು, ನಮ್ ಕಡ್ಲಿ ಕೊಡ್ಬೇಕು. ಸುಮಾರು 4,500 ಚೀಲಗಳು ಅಂದ್ರೆ ಹೆಸರು ಕಾಳು ಕಡ್ಲಿ ಕಾಳು ಸೇರಿ ಸ್ಟಾಕ್ ಮಾಡಿದಂತ ಮೆಟೀರಿಯಲ್ ಇವತ್ತು ಕಾಣೆ ಆಗೈತೆ. ಇವತ್ತು ಯಾಕೆ ಕಾಣೆ ಆಯ್ತು ಏನಾಯ್ತು ಅನ್ನೋರಿಗೆ ಇನ್ನೂರಿಗೆ ಯಾವ್ದು ಮಾಹಿತಿ ಇಲ್ಲ ರೈತರಿಗೆ. ಸುಮಾರು 3-4 ದಿವಸ ಆಯ್ತು. ಎಲ್ಲ ರೈತರು ಇವತ್ತು ನೋಡ್ತಿರ್ಬೋದು, ನೀವೆಲ್ಲ ರೈತರು ಇವತ್ತು ಇಲ್ಲಿ ಬಂದು ನೋಡ್ಕೊಂಡು ಹೊಂಟಾರ. ಅವ್ರಿಗೆ ಯಾರು ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಇವತ್ತಿನವರೆಗೂ ಯಾರ ಮೇಗೂ ಆಕ್ಷನ್ ಆಗಿಲ್ಲ, ಯಾರ ಮೇಗೂ FIR ಆಗಿಲ್ಲ. ಕಡ್ಲಿ ಕಾಳುಗಳನ್ನ ಇಟ್ಟಿದ್ದವ್ರಿಗೆ ಈಗ ಬಿತ್ತಾಕ ಇಮಿಡಿಯೇಟ್ ಆಗಿ ಬಿತ್ತುವಂತ ಟೈಮ್ ಇದೆ. ಕಾಳುಗಳಿಲ್ಲ ಬಿತ್ತಾಕ, ಅವರಿಗೆ ಕಡ್ಲಿ ಕಾಳಿಲ್ಲ. ಇವತ್ತು ಅವ್ರಿಗೆ ಇಮಿಡಿಯೇಟ್ ಸರ್ಕಾರದವರು ಇವತ್ತು ಯಾರು ಒಬ್ಬರು ಸರ್ಕಾರ ರಿಪ್ರೆಸೆಂಟೇಟಿವ್ ಆಗಲಿ, ಸರ್ಕಾರದ ಅಧಿಕಾರಿಗಳಲ್ಲಿ ಯಾರು ಅವ್ರಿಗೆ ಭರವಸೆ ಕೊಡ್ತಾ ಇಲ್ಲ. ಯಾರು ಅವರಿಗೆ ಬಂದು ನಾವು ಬಿತ್ತನೆಗೆ ನಿಮ್ಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಇನ್ನೂರಿಗೆ ಯಾರು ಹೇಳ್ತಾ ಇಲ್ಲ. ಇನ್ನು ಇದೇ ಪ್ರಭಾರಿ ಅಧಿಕಾರಿ ಆಕಾಶ್ ರೈತರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕ್ನಲ್ಲೂ ಸಹ ಸಾಲ ಪಡೆದು ಎಸ್ಕೇಪ್ ಆಗಿದ್ದಾನೆ. ರೆಡ್ಡಿ ಸಹಕಾರಿ ಬ್ಯಾಂಕ್ನಲ್ಲಿ 45 ಲಕ್ಷ ಪಡೆದು ಎಸ್ಕೇಪ್ ಆಗಿದ್ದಾನೆ. ಒಬ್ಬ ಪ್ರಭಾರಿ ಉಗ್ರಾಣ ವ್ಯವಸ್ಥಾಪಕರಾಗಿ ಆಕಾಶ್ ಮುಷಣ್ ಅವರು ಅಂತ ಹೇಳ್ಬಿಟ್ಟು ಚಾರ್ಜ್ ಕೊಟ್ಟಿದ್ದಾರೆ. ಒಂದು ಗೋಡೌನ್ ಓಪನ್ ಮಾಡಿ ನೋಡಿದ ಗೋಡೌನ್ ಒಳಗಡೆ ವೇರಿಯೇಷನ್ ಕಂಡು ಬಂದಿರೋದ್ರಿಂದ ನಮಗೆ ಡೌಟ್ ಬಂದು ನಾವು ನಮ್ಮ ಮೇಲಧಿಕಾರಿಗಳಾದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಅವ್ರ ಪೂರ್ವಾನುಮತಿ ತಗೊಂಡು ನಮ್ಮ ಇಬ್ಬರು ವೇರ್ ಹೌಸ್ ಮ್ಯಾನೇಜರ್ ಮತ್ತೆ ಬೇರೆ ಸಿಬ್ಬಂದಿಗಳ ಇದ್ರೊಳಗ ಮಹಜರ್ ಮಾಡಿಬಿಟ್ಟು ಆ ಚಾವಿನ ಓಪನ್ ಮಾಡಿಸಿದ್ವಿ 2 ಗೋಡೌನ್. ಆವಾಗ ಅಲ್ಲಿ ಸುಮಾರು ಚೀಲಗಳು ಮಿಸ್ ಆಗಿರೋದು ಕಂಡು ಬಂತು. ನಾಪತ್ತೆಯಾದ ಅಧಿಕಾರಿ ವಿರುದ್ಧ ಅಣ್ಣಿಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಉಗ್ರಾಣದ ಹಿರಿಯ ಅಧಿಕಾರಿಗಳು ಸದ್ಯ ಬಿತ್ತನೆಗೆ ಕಡಲೆ ಚೀಲಗಳನ್ನ ಕೊಡುವ ಬಗ್ಗೆ ವಿಚಾರ ಮಾಡುತ್ತಿದ್ದಾರೆ. ಅಲ್ಲದೆ ಗೋಲ್ಮಾಲ್ ಮಾಡಿದ ಅಧಿಕಾರಿ ಪತ್ತೆಗಾಗಿ ಹುಡುಕಾಟ ನಡೆಸಿದ್ದಾರೆ. ಜಾವಿದಾ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.